ಎಲ್ಲ ವಿದ್ಯಾರ್ಥಿಗೆ ನಮಸ್ಕಾರ. ದ್ವಿತೀಯ ಪಿಯುಸಿಯ 6 ಅಂಕದ ಪ್ರಶ್ನೆ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಹಾಗೆ ಸರ್ಕಾರ ನೀಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಬ್ಯಾಂಕ್ ಠೇವಣಿಯಲ್ಲಿ ಸಾಲ ಮತ್ತು ಪತ್ತು ನಿರ್ಮಾಣದಲ್ಲಿ ವಾಣಿಜ್ಯ ಬ್ಯಾಂಕಿನ ಮೇಲೆ ಅಂತ ಅಕ್ಕ ಸಾಲಿಗನ ಲಾಲನ ಕಥೆಯನ್ನು ಬರೆಯಿರಿ ಅಂತ ಪ್ರಶ್ನೆ ನಿಮಗೆ ಡೈರೆಕ್ಟಾಗಿ ಕೇಳುತ್ತೆ. ಹಣ ಮತ್ತು ಬ್ಯಾಂಕಿಂಗ್ ಎಂಬ ಪಾಠದಲ್ಲಿ ಈ ಪ್ರಶ್ನೆ 6 ಅಂಕಕ್ಕೆ ನಿಮಗೆ ಎಕ್ಸಾಮಿಗೆ ಕೂಡ ಹೆಲ್ಪ್ ಆಗುತ್ತೆ. ಕೇವಲ 7 ವಾಕ್ಯದಲ್ಲಿ ಇದನ್ನು ನಾವು ಸಂಕ್ಷಿಪ್ತವಾಗಿ 6 ಅಂಕವನ್ನು ಪಡೆದುಕೊಳ್ಳಬಹುದು. ಸೊ ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡ್ಕೊಳ್ಳಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಇದುವರೆಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 10/3/2026ರಲ್ಲಿ ಎಕನಾಮಿಕ್ಸ್ ಸಂಬಂಧಪಟ್ಟದೆ. ಅಲ್ಲಿ 6 ಅಂಕದ ಪ್ರಶ್ನೆ ನಿಮಗೆ ಈಗಾಗಲೇ ಹಲವಾರು ವಿಡಿಯೋಗಳನ್ನ ಮಾಡಲಾಗಿದೆ. ಸೊ ಇವತ್ತಿನ ಈ ಕಥೆಯನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ. ಸೊ ಬನ್ನಿ. ಒಂದು ಹಳ್ಳಿಯಲ್ಲಿ ಲಾಲ ಎಂಬ ಅಕ್ಕ ಸಾಲಿಗನಿದ್ದ. ಸೊ ಆ ಹಳ್ಳಿಯಲ್ಲಿ ಬಂಗಾರ ಮತ್ತು ಇತರೆ ಲೋಹಗಳು ಹಣವಾಗಿ ಬಳಸುತ್ತಿದ್ದರು. ಅವುಗಳನ್ನು ಸುರಕ್ಷಿತವಾಗಿ ಇಡಲು ಲಾಲನ ಬಳಿ ಇಡಲು ಪ್ರಾರಂಭಿಸ್ತಾರೆ. ಲಾಲ ತನ್ನ ಸೇವೆಗಾಗಿ ಸಣ್ಣ ಮೊತ್ತದ ಶುಲ್ಕವನ್ನು ಪಡೆಯುತ್ತಿದ್ದ. ಅದರ ಪ್ರತಿಯಾಗಿ ಕಾಗದ ರಸೀದಿಯನ್ನು ಕೊಡುತ್ತಿದ್ದ. ಲಾಲನಲ್ಲಿ ಜನರು ಸಾಲಕ್ಕಾಗಿ ಬಂದಾಗ ಲಾಲನು ಅವರಿಗೆ ಬಡ್ಡಿಗೆ ಸಾಲವನ್ನು ನೀಡುತ್ತಿದ್ದ. ಏಕೆಂದರೆ ಪ್ರತಿಯೊಬ್ಬ ಠೇವಣಿದಾರ ಏಕಕಾಲಕ್ಕೆ ಚಿನ್ನವನ್ನು ಹಿಂಪಡೆಯುವುದಿಲ್ಲ ಎಂಬುದು ಲಾಲನಿಗೆ ಗೊತ್ತಿತ್ತು. ಆ ಬಂಗಾರದ ಲಾಲನ ಬಳಿ ಪುನಃ ಠೇವಣಿಗಾಗಿ ಬರುತ್ತಿತ್ತು. ಇದಕ್ಕೆ ಕಾಗದ ರಸೀದಿಯನ್ನು ಲಾಲನ ನೀಡುತ್ತಿದ್ದ. ಹಣವಾಗಿ ಕಾರ್ಯನಿರ್ವಹಿಸುವ ರಸೀದಿಗಳ ಸಂಖ್ಯೆ ಏರಿಕೆಯಾಗುತ್ತಿತ್ತು. ಆಧುನಿಕ ಬ್ಯಾಂಕುಗಳ ಇದೇ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುತ್ತಾರೆ. ಕೇವಲ 7 ವಾಕ್ಯದಲ್ಲಿ ಈ ಕಥೆಯನ್ನು ನೀವು ಬರೀಬೋದು. ಸೊ ನನ್ನ ಕಥೆಯನ್ನು ನೋಡ್ಕೊಳ್ಳಿ. ಒಂದು ಹಳ್ಳಿಯಲ್ಲಿ ಲಾಲ ಎಂಬ ಅಕ್ಕ ಸಾಲಿಗ ಇರ್ತಾನೆ, ಅಂದರೆ ಗೋಲ್ಡ್ ಸ್ಮಿತ್ ಅಂತ ಬರೀಬೋದು. ಸೊ ಆ ಹಳ್ಳಿಯಲ್ಲಿ ಏನು ಮಾಡ್ತಿದ್ದೆ ಅಂದರೆ ಬಂಗಾರ ಮತ್ತು ಲೋಹಗಳನ್ನು ಅವನು ಮಾಡ್ತಿದ್ದೆ ವ್ಯಾಪಾರ ನಡೆಸ್ತಿದ್ದ. ಅವನ ಹಣಕ್ಕಾಗಿ ಬಳಸ್ತಾರೆ. ಅವುಗಳನ್ನ ಸುರಕ್ಷಿತವಾಗಿ ಲಾಲನ ಕಡೆ ಈಗ ಇಡ್ತಾರೆ. ಸೊ ಬಂಗಾರ ಮತ್ತು ಲೋಹಗಳನ್ನು ಲಾಲ ಅದಕ್ಕೆ ಏನು ಮಾಡ್ತಿದ್ದ, ಸಣ್ಣ ಮೊತ್ತದ ಬಡ್ಡಿಯನ್ನು ಕೊಡ್ತಿದ್ದ. ಸೊ ಆ ರಸೀದಿ ಕೊಟ್ಟ ನಂತರ ರಸೀದಿಯನ್ನು ಕೊಡ್ತಿದ್ದ. ಎಲ್ಲ ಜನರು ಆತನಿಗೆ ಸಾಲಕ್ಕೆ ಊರಿನ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದರು ಆತನಿಗೆ ಸಾಲಕ್ಕಾಗಿ ಆತನ ಕಡೆ ಬರ್ತಿದ್ದರು. ಅದಕ್ಕೆ ಬಡ್ಡಿಯನ್ನು ಕೊಡ್ತಿದ್ದ. ಸೊ ಅನಂತರ ಠೇವಣಿ ಮೇಲೆ ಎಲ್ಲರೂ ಒಮ್ಮೆಗಲೇ ಬಂದು ಸಾಲವನ್ನು ಪಡೆಯೋದಲ್ಲ ಅಂತ ತನಗೆ ಗೊತ್ತಿತ್ತು. ಆದ್ದರಿಂದ ಲಾಲ ಅದಕ್ಕೆ ಠೇವಣಿಯಾಗಿ ಬರುತ್ತಿದ್ದ ಎಲ್ಲ ಜನರಿಗೆ ಕಾಗದ ರಸೀದಿಯನ್ನು ನೀಡುತ್ತಿದ್ದ. ಸೊ ಹಾಗೆ ರಸೀದಿಗಳ ಸಂಖ್ಯೆ ಏರಿಕೆ ಹೋಗುತ್ತೆ. ಆತನ ಬಳಿ ಸುತ್ತಮುತ್ತ ಜನರು ಹಣವನ್ನು ಸಾಲಕ್ಕಾಗಿ ಭಾಳ ಬರ್ತಾರೆ. ಅದೇ ರೀತಿ ಬ್ಯಾಂಕು ಕೂಡ ವಾಣಿಜ್ಯ ಬ್ಯಾಂಕು ಲಾಲನ ಕಥೆಯಂತೆ ಕಾರ್ಯಾಚರಣೆ ನಡೆಸುತ್ತೆ. ಇಷ್ಟು ಬರೆದ್ರೆ 6 ಅಂಕ ಬರುತ್ತೆ. ಸೊ ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.